ಕರ್ನಾಟಕದಲ್ಲಿ ನಡೆದ ಈ ಒಂದು ಘಟನೆ ಇವಾಗ ಗ್ಲೋಬಲ್ ಹೆಡ್ಲೈನ್ ಆಗಿದೆ. ಸಾವಿರಾರು ಟೂರಿಸ್ಟ್ಗಳು ಇಲ್ಲಿ ಬಂದು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನು ಕಳೆಯುತ್ತಿದ್ದ ಈ ಸ್ಥಳಕ್ಕೆ ಜನರು ಇವಾಗ ಬರಕ್ಕೆ ಭಯ ಪಡ್ತಾ ಇದ್ದಾರೆ. ಅಂತ ಭಯಾನಕ ಘಟನೆ ಇಲ್ಲೇನಾಗಿದೆ ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಲೋ ಎವ್ರಿವಾನ್, ನಾನು ಶ್ರದ್ಧಾ ಕೊಟ್ಟಾರೆ. ಹೌದು, ನಾನು ಹೇಳ್ತಾ ಇರೋದು ಅದೇ ಹಂಪಿಯಲ್ಲಿ ನಡೆದ ಕಠೋರ ಘಟನೆ ಬಗ್ಗೆ. ಕರ್ನಾಟಕವಿಡೀ ಸೌಜನ್ಯ ಕೇಸಲ್ಲಿ ಮುಳುಗಿದಾಗ ಕರ್ನಾಟಕವೇ ನಾಚಿಕೆ ಪಡುವಂತಹ ಮತ್ತೊಂದು ಅಂಥದ್ದೇ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಭಾರತದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಹಂಪಿಯು 1986ರಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿತ್ತು. ಸಾವಿರಾರು ವಿದೇಶಿಗಳು ಸ್ವದೇಶಿಗಳು ಭೇಟಿ ನೀಡುವ ಈ ಸ್ಥಳಕ್ಕೆ ಈಗಾಗಲೇ ಒಂದು ಕಪ್ಪು ಚುಕ್ಕಿ ಬಿದ್ದಾಗಿದೆ. ಅದು ಮಾರ್ಚ್ 6 ರಾತ್ರಿ ಸುಮಾರು 11 ಗಂಟೆ. ಕುಡಿದ ನಶೆಯಲ್ಲಿದ್ದ 3 ಜನ ಯುವಕರು ಸಾಣಾಪುರದ ತುಂಗಭದ್ರೆ ತಟದಲ್ಲಿ ತಮ್ಮ ರಮಣೀಯವಾದ ಕ್ಷಣವನ್ನು ಕಳೆಯುತ್ತಿದ್ದ ಟೂರಿಸ್ಟ್ ಹತ್ರ ಬರ್ತಾರೆ. ಅದರಲ್ಲಿ 4 ಜನ ಟೂರಿಸ್ಟ್ಗಳಾಗಿದ್ದರೆ ಒಬ್ಬರು ಅಲ್ಲಿನ ಹೋಮ್ ಸ್ಟೇ ಓನರ್ ಆಗಿರ್ತಾರೆ. ಈ ನಶೆಯಲ್ಲಿದ್ದ ಹುಡುಗರು ನಮಗೆ ಪೆಟ್ರೋಲ್ಗೆ ಹಣ ಇಲ್ಲ, ಹಣ ಕೊಡಿ ಎಂದು ಕೇಳ್ಕೊತಾರೆ. ಅವರು ಕೂಡ 20 ರೂಪಾಯಿ ತೆಗೆದು ಕೊಡ್ತಾರೆ. ಆದರೆ ನಮಗೆ 100 ರೂಪಾಯಿ ಬೇಕು ಎಂದು ಅವರ ಹತ್ರ ಜಗಳ ಕೇಳಿದ್ದಾರೆ. ಆ ಜಗಳ ಎಷ್ಟೊಂದು ಮುಂದುವರಿತು ಅಂದರೆ ಈ ಯುವಕರು ಅಲ್ಲಿದ್ದ ಟೂರಿಸ್ಟ್ ಯುವಕರ ಮೇಲೆ ಹೊಡೆದು ಬಡೆದು ಅಲ್ಲೇ ಇದ್ದ ಕಾಲುವೆಗೆ ನೂಕಿ ಬಿಡ್ತಾರೆ. ಆಮೇಲೆ ಅಲ್ಲಿದ್ದ ಇಸ್ರೇಲ್ ಯುವತಿ ಹಾಗೂ ಹೋಮ್ ಸ್ಟೇ ಓನರ್ ಮೇಲೆ ರಣಹದ್ದುಗಳಂತೆ ಕ್ಯಾನ್ಸಲ್ ಮಾಡ್ತಾರೆ. ಆ ಮಧ್ಯರಾತ್ರಿಯಲ್ಲಿ ಆ 2 ಹೆಣ್ಣು ಜೀವಗಳ ಕೂಗು ಕೇಳಲು ಯಾರೂ ಇರಲಿಲ್ಲ. ಅಲ್ಲಿ ತಮ್ಮ ವಿಕೃತಿಯನ್ನು ಮೆರೆದು ಅಲ್ಲಿಂದ ಹೋಗ್ಬಿಡ್ತಾರೆ. ಆದರೆ ಆ ಕಾಲುವೆಗೆ ನುಗ್ಗಿದ್ದ 3 ಪ್ರವಾಸಿಗರಲ್ಲಿ 2 ತಮ್ಮ ಜೀವ ಉಳಿಸಿಕೊಂಡ್ರು. ಒಬ್ಬ ಪ್ರವಾಸಿಗ ತನ್ನ ಪ್ರವಾಸದಲ್ಲೇ ತನ್ನ ಜೀವವನ್ನು ಬಿಡಬೇಕಾಗತ್ತೆ. ಮಾರ್ಚ್ 8ರಂದು ಆರೋಪಿಗಳಾದ ಮಲ್ಲೇಶ್ ಹಾಗೂ ಚೇತನ್ ಸಾಯಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮಾರ್ಚ್ 9ಕ್ಕೆ ತಮಿಳುನಾಡಿಗೆ ತಪ್ಪಿಸಿಕೊಂಡು ಹೋಗಿದ್ದ ಆರೋಪಿ ಶರಣ ಬಸವನನ್ನು ತಮಿಳುನಾಡು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಈಗಾಗಲೇ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರಿಗೆ ಎಲ್ಲ ಸೇಫ್ಟಿ ಮೆಷರ್ಸನ್ನು ತಗೋಬೇಕಾಗಿ ಆರ್ಡರ್ ಮಾಡಿದ್ದಾರೆ. ಆದರೆ ಈಗಾಗಲೇ ತುಂಬ ಟೂರಿಸ್ಟ್ಗಳು ತಮ್ಮ ಫ್ಲೈಟ್ಸ್ ರೂಮ್ಸನ್ನು ಕ್ಯಾನ್ಸಲ್ ಮಾಡಿ ಈ ಸ್ಥಳಕ್ಕೆ ಬರೋಕ್ಕೂ ಭಯ ಪಡ್ತಾ ಇದ್ದಾರೆ. ಇನ್ನಾದರೂ ವುಮೆನ್ ಸೇಫ್ಟಿನ ಇಂಪ್ರೂವ್ ಮಾಡೋಕ್ಕೆ ಗೌರ್ಮೆಂಟ್, ಕನ್ಸರ್ನ್ ಡಿಪಾರ್ಟ್ಮೆಂಟ್, ಹೋಮ್ ಸ್ಟೇ ರೆಸಾರ್ಟ್ ಓನರ್ಸ್ ಯಾಕೆ ನೀವು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.